ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ರಾಜ್ಯ ಸಚಿವರಾಗಿ ನೇಮಕಗೊಂಡಿರುವ ಹಿನ್ನೆಲೆಯಲ್ಲಿ ಮಾಗಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸಂಭ್ರಮಾಚರಣೆ ನಡೆಸಿದರು. ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಜಯಘೋಷ ಮೊಳಗಿಸಿದರು. ಈ ಕುರಿತು ಒಂದು ವರದಿ. ರಾಜ್ಯ ಸಚಿವ ಸಂಪುಟದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಮಾಗಡಿ ಪಟ್ಟಣದ ಕಲ್ಲೆಗೇಟ್ ಬಳಿಯ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಬಮೂಲ್ ಅಧ್ಯಕ್ಷ ನರಸಿಂಹಮೂರ್ತಿ, ಮಾಗಡಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಬಹುಕಾಲದ ಕನಸು ಇಂದು ನನಸಾಗಿದೆ. ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ಎಚ್.ಸಿ. ಬಾಲಕೃಷ್ಣರವರ ಸೇವೆಯನ್ನು ಗುರುತಿಸಿ ಸಚಿವ ಸ್ಥಾನ ನೀಡಿರುವುದು ತಾಲೂಕಿನ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ನಂತರ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿಪಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ಮಾಗಡಿ ತಾಲೂಕಿಗೆ ಸಚಿವ ಸ್ಥಾನ ದೊರಕಲು ಶ್ರಮಿಸಿದ ಪಕ್ಷದ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಡಿ.ಕೆ. ಸುರೇಶ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ಸಚಿವರ ನೇಮಕದಿಂದ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ವೇಗ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಸಚಿವ ಎಚ್.ಸಿ. ಬಾಲಕೃಷ್ಣರವರ ಪರ ಜೈಕಾರ ಕೂಗಿ ಸಂಭ್ರಮಿಸಿದರು. ಮಾಗಡಿ ಕ್ಷೇತ್ರಕ್ಕೆ ಹಲವು ವರ್ಷಗಳ ಬಳಿಕ ಸಚಿವ ಸ್ಥಾನ ದೊರೆತಿರುವುದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಮಾಗಡಿ ತಾಲೂಕಿನ ಕಾರ್ಯಕರ್ತರ ಕನಸು ಹಾಗೂ ಮಾಗಡಿ ತಾಲೂಕಿನ ಕಾಂಗ್ರೆಸ್ ಮುಖಂಡರ ಕನಸು ಇವತ್ತು ಈಡೇರದೆ ಅಂತ ನಾವಂತೂ ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬಾಲಕೃಷ್ಣ ಅವರು ಮತ್ತು ನಮ್ಮ ಏನು ಇವತ್ತು ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಆಗ್ಬೋದು, ಸಿದ್ದರಾಮಣ್ಣ ಆಗ್ಬೋದು, ಖರ್ಗೆ ಅವರು ಆಗ್ಬೋದು, ಇವತ್ತು ಬಾಲಕೃಷ್ಣ ಅವ್ರನ್ನ ಗುರುತಿಸಿ ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಅವರ ಮಾತನ್ನು ಕೇಳಿ ಇವತ್ತು ಹೈಕಮಾಂಡು ಇವತ್ತು ಮನ್ನಣೆಯನ್ನು ಕೊಟ್ಟಿದೆ. ಅದರಲ್ಲೂ ಮಾಗಡಿ ತಾಲೂಕಿಗೆ ಇವತ್ತು ಏನು ಹಿಂದೆ ನಂಜುಂಡಪ್ಪ ವರದಿ ಪ್ರಕಾರ ಕುಡಿಯೋಕ್ಕೆ ನಿಲ್ಲದೆ ಕುಡಿಯೋಕ್ಕೆ ನಿಲ್ಲದಲ್ಲೇ ಹಿಂದುಳಿದ ತಾಲೂಕಂತ ಹೆಸರಿತ್ತು. ಇವತ್ತು ಆ ಪರಮಾತ್ಮ ಅವರಿಗೆ ಮಂತ್ರಿಗಿರಿಯನ್ನು ಕೊಟ್ಟಿದ್ದಾನೆ. ಈ ತಾಲೂಕಿಗೆ ನೀರಾವರಿಯನ್ನು ಹೆಚ್ಚಿನದಾಗಿ ತಂದು ಏನಿವತ್ತು ಸತ್ಯಗಾಲ ಆಗ್ಬೋದು, ಸುರೇಶ್ ಅವರಲ್ಲೇ ಸತ್ಯಗಾಲದಿಂದ ನೀರು ತರೋ ವ್ಯವಸ್ಥೆ ಮಾಡವ್ರೆ, ಹೇಮಾವತಿ ನೀರು ತರೋ ವ್ಯವಸ್ಥೆ ಮಾಡವ್ರೆ ಸುರೇಶ್ ಅವರು. ಈಗ ಎತ್ತಿನೊಳ ನೀರನ್ನು ಡಿ.ಕೆ. ಶಿವಕುಮಾರ್ ಕೊಡಬೇಕು ಮಾಗಡಿ ತಾಲೂಕಿಗೆ ಅಂತ ವ್ಯವಸ್ಥೆ ಮಾಡವ್ರೆ. ಈ ಮೂರು ನೀರನ್ನು ಮಾಗಡಿಗೆ ತಂದು ಮಾಗಡಿ ತಾಲೂಕಿನ ರೈತರಿಗೆ ನೀರಾವರಿ ಅನುಕೂಲ ಮಾಡಿಕೊಟ್ರೆ ಅದಕ್ಕಿಂತ ಭಾಗ್ಯ ನಮಗಿನ್ನೇನಿಲ್ಲ. ಹಂಗಾಗಿ ನಾವು ಅದನ್ನು ಚಿಂತೆಯನ್ನು ಮಾಡ್ತಾಯಿದ್ದೀವಿ. ಬಾಲಕೃಷ್ಣ ಅವರು ಈ ರೈತರಿಗೆ ಅನುಕೂಲ ಮಾಡಿಕೊಟ್ಟೇ ಕೊಡ್ತಾರೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ. ಇವತ್ತೇನು ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಸುರೇಶ್ ಅವರು ಇದಕ್ಕೆ ಮಂತ್ರಿ ಆಗೋದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋಂಥವ್ರು ಡಿ.ಕೆ. ಸುರೇಶ್ ಅವರು. ಅವರ ಒಂದು ಸಹಕಾರದಿಂದ ಇವತ್ತು ಅವ್ರ ಅಣ್ಣ ಅವ್ರಿಗೆ ಮತ್ತು ಸಿದ್ದರಾಮಣ್ಣ ಅವ್ರಿಗೆ, ಖರ್ಗೆ ಅವ್ರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಮಂತ್ರಿಗಿರಿಯನ್ನು ಕೊಡಿಸಿದ್ದಾರೆ. ಅವರೇನು ಅವರ ಒಂದು ಸಾರಥ್ಯದಲ್ಲಿ ಈ ತಾಲೂಕಿಗೆ, ಈ ಜಿಲ್ಲೆಗೆ, ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಬಾಲಕೃಷ್ಣ ಅವರು ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ. 28ಕ್ಕೂ ಸಹ ನಮ್ಮೆಲ್ಲ ಕಾರ್ಯಕರ್ತರ ಆಸೆಯಂತೆ 28ಕ್ಕೂ ಅವರು MLA ಆಗಿ ಮುಂದಿನ ದಿನಗಳಲ್ಲಿ ಮಂತ್ರಿ ಆಗಿ ಸತತವಾಗಿ ಮಂತ್ರಿ ಆಗಲಿ. ಈ ತಾಲೂಕಿನ ಜನರ ಆಶೀರ್ವಾದ ಅವ್ರಿಗಿದೆ. ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾನು ರಂಗನಾಥ ಸ್ವಾಮಿ ಮತ್ತು ಸೋಮೇಶ್ವರನಲ್ಲಿ ಬೇಡ್ಕೊಂಡು ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಸಂಜೆ ಪ್ರಮಾಣ ವಚನಕ್ಕೆ ಬಹುಶಃ ಗಾಜಿನ ಮನೆಯಲ್ಲಿ ಮಾಡೋದ್ರಿಂದ ಅದರಿಂದ ಯಾರ್ಯಾರಿಗೆ ಅವಕಾಶ ಆಯ್ತೋ ಗೊತ್ತಿಲ್ಲ. ಆದರೂ ನಮ್ಮ ಕಾರ್ಯಕರ್ತರು ಅವರ ಒಂದು ಪ್ರಮಾಣ ವಚನವನ್ನು ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಕೆಲವ್ರಿಗೆ ಮಾತ್ರ ಪಾಸ್ ಸಿಗ್ಬೋದು, ಪಾಸ್ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದರೂ ನಮ್ಮ ಕಾರ್ಯಕರ್ತ ಅಲ್ಲೇ ಸಜ್ಜಾಗಿ ನಿಂತಿದ್ದಾರೆ ರಾಜಭವನಕ್ಕೆ ಹೋಗೋಕ್ಕೆ. ಆದರೂ ಅವ್ರು ಒಳಗಡೆ ಇದ್ದರೂ ನಾವು ಈಚೆಗಡೆ ನಿಂತ್ಕೊಂಡು ಅವ್ರಿಗೆ ಶುಭ ಹಾರೈಸೋಕ್ಕೆ ನಮ್ಮೆಲ್ಲ ಕಾರ್ಯಕರ್ತ ಅಲ್ಲೇ ನಿಂತಿದ್ದಾರೆ. ನಮಗೆ ಬಹುಶಃ ನೀರಾವರಿ ಕೊಟ್ಟರೆ ಒಳ್ಳೆಯದು ಅಂತ ಆಸೆ. ಸಣ್ಣ ನೀರಾವರಿ ಏನಾರ ಕೊಟ್ಟಿದ್ದೆ ಆದರೆ ಈ ತಾಲೂಕಿಗೆ ಮತ್ತು ಈ ರಾಜ್ಯಕ್ಕೆ ಏನು ನೀರಿಲ್ಲದೆ ಇರುವಂಥ ತಾಲೂಕುಗಳಿಗೆ ನೀರನ್ನು ಕೊಡಲಿಕ್ಕೆ ಬಾಲಕೃಷ್ಣ ಅವರು ಮತ್ತು ಸುರೇಶ್ ಅವರ ಸಹಕಾರದಿಂದ ಅನುಕೂಲ ಇದ್ದಾರೆ. ಸಣ್ಣ ನೀರಾವರಿ ಖಾತೆಯನ್ನು ಕೊಟ್ಟಿದ್ದೆ ಆದರೆ ಹೈಕಮಾಂಡ್ಗೆ ನಾವು ವಂದನೆಗಳನ್ನು ಹೇಳ್ತೀವಿ. ಯಾಕೆಂದರೆ ಬಾಲಕೃಷ್ಣ ಅವರು ಒಳ್ಳೆಯ ರೈತರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರುವಂಥವ್ರು, ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಆಸೆ ಇಟ್ಕೊಂಡು ಅವ್ರಿಗೆ ನಾವು ನೀರಾವರಿ ಮಂತ್ರಿ ಕೇಳ್ತಾ ಇದ್ದೀವಿ. ಅದೇನಿವತ್ತು ನಮ್ಮ ಮಾಗಡಿಯ ಜನಪ್ರಿಯ ಶಾಸಕರಂಥ ಬಾಲಣ್ಣವ್ರಿಗೆ ಇವತ್ತು ಮಂತ್ರಿ ಭಾಗ್ಯ ಯೋಗ್ಯ ಬಂದಿದೆ.
ಅದೊಂದು ಬರ್ಲಿಕ್ಕೆ ಕಾರಣ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಅದು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ಅದಲ್ದಲೇ ಇವತ್ತೇನಾದರೂ ಮಾಗಡಿ ತಾಲೂಕಿಗೆ ಬಾಲಣ್ಣವ್ರಿಗೆ ಇವತ್ತು ಏನೋ ಮಂತ್ರಿಗಿರಿ ಸಿಗಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅಣ್ಣವರು. ಅವ್ರಿಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಮತದಾರರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಎಲ್ರಿಗೂ ಸಹ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀವಿ. ನಿಜವಾಗ್ಲೂ ಇದೊಂದು ಸಂತೋಷಕರ ವಿಷಯ. ಇವತ್ತು ಮಾಗಡಿ ತಾಲೂಕಲ್ಲಿ ಇವತ್ತು ಎಲ್ಲರೂ ಖುಷಿ ಪಡುವಂಥ ವಿಷಯ. ಯಾಕೆಂದರೆ ರೇವಣ್ಣವ್ರು ಆದಮೇಲೆ ಅವ್ರ ತಂದೆಯವರು ಕೆಲವೇ ದಿನಗಳಾಗಿದ್ದು ಕಟ್ಟೆ ಮನೆಗೆ ಇದೊಂದು ಒಲಿಬೇಕಾಗಿತ್ತು. 5 ಬಾರಿ ಶಾಸಕರಾಗಿ ಗೆದ್ದಂತಹ ಬಾಲಣ್ಣವ್ರಿಗೆ ಇವತ್ತು ಮಂತ್ರಿಗಿರಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ. ಒಳ್ಳೆಯದಾಗಲಿ, ಬಾಲಣ್ಣವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳನ್ನು ಮಾಡಲಿ. 28ಕ್ಕೆ ಮತ್ತೊಮ್ಮೆ ಅವರು ಶಾಸಕರಾಗಿ ಆಯ್ಕೆ ಆಗಲಿ, ಮತ್ತೊಮ್ಮೆ ಮಂತ್ರಿ ಆಗಲಿ ಅಂತೇಳಿ ನಾನು ಗಣೇಶ ಸನ್ನಿಧಾನದಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಮಾಗಡಿ ತಾಲೂಕಿಗೆ ಭಾಳ ಶುಭ ದಿನ. ನಿಜವಾಗ್ಲೂ ನಮ್ಮ MLA ಅವರು 5 ಬಾರಿ ಶಾಸಕರಾಗಿ ಸತತವಾಗಿ ಹೋರಾಟ ಮಾಡ್ಕೊಂಬರ್ತಾಯಿದ್ರು. ಇವತ್ತು ಅವರ ಸೇವೆ ರಾಜ್ಯದ ಪೂರ್ತಿ ವಿಸ್ತರಿಸಲಿ ಅಂತ ಹೇಳ್ತಾ ಮಾಗಡಿಯ ಸೇವೆ ಇಡೀ ರಾಜ್ಯಕ್ಕೆ ವಿಸ್ತರಿಸಿದೆ. ಈಗ ನಿಜವಾಗ್ಲೂ ಅವರು ಒಳ್ಳೆಯ ಹೆಸರು ತರ್ತಾರೆ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಭಾವನೆ ನಮ್ಮೆಲ್ಲರಿಗಿದೆ. ಯಾಕೆಂತಂದರೆ ಸತತ ಹೋರಾಟ ಮತ್ತು ನಿರಂತರವಾದಂಥ ರಾಜಕೀಯ ಬಾಲಕೃಷ್ಣ ಅವರಿಂದ ಅಷ್ಟೇ ಸಾಧ್ಯ. ಇವರ ಸೇವೆ ರಾಜ್ಯಕ್ಕೂ ಹರಡಲಿ, ಇನ್ನು ರಾಜ್ಯದಲ್ಲಿ ಉತ್ತಮವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ. ಈ ತಾಲೂಕಿಗೆ ಎಲ್ಲ ಭಾಗಗಳಿಂದಲೂ ಎತ್ತಿನ ಹೊಳೆ ಇರ್ಬೋದು, ಹೇಮಾವತಿ ಇರ್ಬೋದು, ಮತ್ತು ವೈಜಿಗುಡ್ಡ ಜಲಾಶಯದಿಂದ ಸತ್ಯಗಾಲ ಯೋಜನೆ ಇರ್ಬೋದು, ಇವನ್ನೆಲ್ಲದನ್ನು ಪೂರ್ಣ ಮಾಡಿ ಮತ್ತೆ 28ಕ್ಕೆ ಮತ್ತೆ ಶಾಸಕರಾಗಿ ಆಯ್ಕೆ ಜನ ಮಾಡ್ತಾರೆ ಅನ್ನೋ ಒಂದು ಭಾವನೆಯನ್ನು ನಾವು ಮಡಿಕೊಂಡಿದ್ವಿ. ಅವ್ರಿಗೆ ಒಳ್ಳೆಯದಾಗಲಿ. 30 ವರ್ಷದ ಸತತವಾಗಿ ಗೆಲ್ತಾ ಇದ್ದಂಥ ಬಾಲಣ್ಣವರಿಗೆ ಈ ಸರಿ ಸಿಕ್ಕಿರೋದು ಮಾಗಡಿ ಜನತೆಗೆ ಮಾಗಡಿ ತಾಲೂಕಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಆಗಿದೆ. ಇದು ನಮ್ಮ ಬಾಲಣ್ಣ ನಮ್ಮ ಹೆಮ್ಮೆ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚಿನ ಅಭಿವೃದ್ಧಿ ನಮ್ಮ ಮಾಗಡಿ ತಾಲೂಕು ಕಾಣುತ್ತೆ ಅಂತ ಆಶಾಭಾವನೆ ನಮ್ಮ ಮಾಗಡಿ ಜನತೆಗೆ ಇರಲಿ ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಬಾಲಣ್ಣವರು ಅತಿ ಹೆಚ್ಚು ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನು. ವಂದನೆಗಳು.